ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಇವತ್ತು ಹಸುಗಳೆಲ್ಲ ಹಸುಗಳು ಬಂದಿದ್ದೆಲ್ಲ ಲೈವ್ ಮಾಡಿ ತೋರಿಸಿದ್ದೀನಿ. ಸೊ ಈಗ ಹಸುಗಳು ಸೇಲ್ ಆಗಿದೆ, ಅದನ್ನು ತೋರಿಸ್ತೀನಿ ಎಲ್ಲಿಗೆ ಹೋಗ್ತದೆ ಅಂತ. ಸೊ ಇನ್ನು ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಸುಗಳು ತೋರಿಸ್ತೀನಿ ಗೈಸ್ ಯಾವ್ಯಾವ ಸೇಲ್ ಆಗಿದೆ ಅಂತ. ನೋಡಿ, ಇದು ಸೇಲ್ ಆಗಿದೆ ಇವಾಗ. ಡೆನ್ಮಾರ್ಕು ಪಡ್ಡೆ, ಇದು ಎರಡಲ್ ಪಡ್ಡೆ ಕರು ಹಾಕಿದೆ. ಫೀಮೇಲ್ ಕಾಫ್ ಆಗಿದೆ ಗೈಸ್, ಫೀಮೇಲ್ ಕಾಫ್ ಇದೆ. ಇದ್ರದ್ದು ಜಸ್ಟ್ 90,000ಕ್ಕೆ ಸೇಲ್ ಆಗಿದೆ. ಇದು 90,000 ಕೊಳ್ಳೆಗಾಲಕ್ಕೆ ಹೋಗ್ತಾಯಿದೆ. ಪಂಜಾಬ್ ಹಸುಗಳು ಕ್ವಾಲಿಟಿಗಳು ನೋಡ್ಕೊಳ್ಳಿ. ಇದು ಸೇಲ್ ಆಗಿದೆ. ಇದು ಸಪ್ರೇಟಾಗಿ ವೀಡಿಯೋ ಬಿಡ್ತೀನಿ ಎಲ್ಲೆಲ್ಲಿಗೆ ಹೋಗ್ತದೆ ಅಂತ. ಇದು ಚುಂಚನಕಟ್ಟೆಗೆ ಹೋಗ್ತದೆ. ರಿಪೀಟ್ ಕಸ್ಟಮರ್ಸ್. ಹೋದ ಸತಿ ಒಂದು 5 ಶೇರು ಒಂದು ಬ್ರೂಡ್ ತೊಗೊಂಡಿದ್ರು. ಈ ಸತಿನೂ ಅಷ್ಟೇ ಒಂದು 2 ಶೇರು ಒಂದು ABS ಪೈನೀರ್ ತೊಗೊಂಡಿದ್ದಾರೆ ಈ ಹಸುನ. ಸೊ ಈ ಹಸುನು ಹೋಗ್ತಾ ಇದೆ ಗಾಂಧಿ ಸರ್ ಲಾಯರ್ಗೆ ಹೋಗ್ತಾ ಇದೆ. ಇದೊಂದು ಹಸು ಅವೈಲೇಬಲ್ ಇದೆ. ಇದು ಡೆನ್ಮಾರ್ಕು 4 ಪಡ್ಡೆ ಗೈಸ್. ಇದು ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಅದು ಮುಖದ ಹತ್ರ ಬೂಸ ಮಾಡ್ಕೊಂಡಿದೆ ಅಷ್ಟೇ, ಏನಿಂತು ಇದಿಲ್ಲ. ಬೂಸ ಮಾಡ್ಕೊಂಡಿದೆ ಮುಖದ ಹತ್ರ. ಇದು 4 ಪಡ್ಡೆ ಡೆನ್ಮಾರ್ಕು ಫಸ್ಟ್ ಲ್ಯಾಕ್ಟೇಷನ್ ಪಡ್ಡೆ. ಇನ್ನು 1.5-2 ತಿಂಗಳು ಟೈಮ್ ಇದೆ ಗೈಸ್. ಇದು ಸೇಲ್ ಆಗಿದೆ. ಇದು ತುಮಕೂರು ಮಧುಗಿರಿಗೆ ಹೋಗುತ್ತೆ ಈ ಹಸು. ಇದು ಅಷ್ಟೇ ಸೇಲ್ ಆಗಿದೆ. HT ಕೋಟೆಗೆ ಹೋಗ್ತಾ ಇದೆ. ಇವತ್ತು ಲೋಡ್ ಆಗುತ್ತೆ. ಇದು ABS ಪೈನೀರು. ಇದು ಇದಕ್ಕೆ ಹೋಗ್ತಾ ಇದೆ, ಚುಂಚನಕಟ್ಟೆಗೆ ಹೋಗ್ತಾ ಇದೆ ಗಾಂಧಿ ಸರ್ ಲಾಗರ್ಗೆ. ಸೊ ನೀವು ಇವಾಗ ಲೋಡ್ ಆಗ್ತಿರೋ ಹಸು ಅಂದ್ಬಿಟ್ಟು ಇದೊಂದು ಹಸು ಲೋಡ್ ಆಗ್ತಾ ಇದೆ. ಮತ್ತು ಇದೊಂದು ABS ಬ್ರೂಟು 5 ಮಂತ್ಸ್ ಪ್ರೆಗ್ನೆಂಟು. ಇದೊಂದು ಬುಕ್ ಆಗಿದೆ. ಇದು ಲೋಡ್ ಆಗ್ತಾ ಇದೆ, ಇವಾಗ ಸೇಲ್ ಆಗಿದೆ. ಪರ್ಚೇಸ್ ಮಾಡಿದ್ದಾರೆ, ಮಾತಾಡ್ಸ್ತೀನಿ ಅವ್ರ ಹತ್ರ. ನೋಡಿ, ಇದೊಂದು ಬ್ರೂಟು. ಇದು ನೋಡ್ಕೊಳ್ಳಿ, ಇದು ಲೋಡ್ ಆಗ್ತಾ ಇದೆ. ಅದು ಯಾವ ರೀತಿ ಇದೆ ಅಂತ. ಸೊ ಪೂಜೆ ಎಲ್ಲ ಮಾಡಿದ್ದಾರೆ ಹಸುಗಳು ಬಂದ ಮೇಲೆ. ಈ ಹಸುನು ಅಷ್ಟೇ, ಇದು ಕೊಳ್ಳೆಗಾಲಕ್ಕೆ ಹೋಗುತ್ತೆ ನಾಳೆ. ಇದು ನಾಳೆ ಲೋಡ್ ಆಗುತ್ತೆ. ಇದು ಜಸ್ಟ್ 2 ಟೀದಲ್ಲಿರೋದು, 2 ಇದೆ. ಇದು ಕರುಗಳು ಹೇಳಿದೆ, ಕರುಗಳು ಬುಕ್ ಆಗಿದೆ. ಉತ್ತರ ಕರ್ನಾಟಕದವರಿಗೆ ಬುಕ್ ಆಗಿದೆ. ಇದು ನೋಡಿ ಕರು, ಇದು ನಾನ್ ಪ್ರೆಗ್ನೆಂಟು. ಸಮಯನ ಹಾಕ್ಸ್ಕೋಬೇಕು ವಯಸ್ಸು ತೊಗೊಂಡವರು. ABS ಆಗಿದೆ. ಇದು ಮದ್ದೂರ್ಗಾಗಿದೆ. ಎಲ್ಲ ಆಲ್ಮೋಸ್ಟ್ ಪಂಜಾಬಿಂದ ಬರ್ತಾನೆ ಬುಕ್ ಮಾಡ್ಕೊತಾರೆ, ಅಷ್ಟು ನಂಬಿಕೆ ಇಟ್ಟು ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಇದೊಂದು ಹಸು ಅವೈಲೇಬಲ್ ಇದೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು 26-27 ಲೀಟ್ರು ಹಾಲು ಕೊಟ್ಟಿದೆ. ಇದು ಫಸ್ಟ್ ಲ್ಯಾಕ್ಟೇಷನಲ್ಲಿ ಹೆವಿ ಸೈಜು ಆನೆ ಇದ್ದಂಗಿದೆ ಗೈಸ್. ಇದು ಬಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಲೈವಲ್ಲಿ ನೋಡಿದವರಿಗೆ. ಹಸು ಸೈಜ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ನೀವೇ ಸೈಜ್ ನೋಡ್ಕೊಳ್ಳಿ ಯಾವ ರೀತಿ. ಗುಳಿ ಇದ್ದಂಗಿದೆ ಗೈಸ್. ತುಂಬ ಸಾಧುವಾಗಿದೆ. ಸೆಕೆಂಡ್ ಲ್ಯಾಕ್ಟೇಷನ್ನು 6 ಇದು 1,75,000 ರೇಟು ಗೈಸ್. ಇದು ಈಗ ಕೊಡ್ತಾ ಇರೋದು ನಿಮಗೆ ಬಂದುಬಿಟ್ಟು 1,20,000ಕ್ಕೆ. ಏನು ಅಂದರೆ 2 ತಿಂಗಳು ಟೈಮ್ ಇದೆ ಇದಕ್ಕೆ. ಕರು ಹಾಕೋದಕ್ಕೆ 2 ತಿಂಗಳು ಟೈಮ್ ಇದೆ. 6 ಸೆಕೆಂಡ್ ಲ್ಯಾಕ್ಟೇಷನ್ 20-25 ಲೀಟ್ರ್ ಆರಾಮಾಗಿ ಕೊಡುತ್ತೆ. 26-27 ಲೀಟ್ರ್ ಕೊಟ್ಟಿದೆ ಆಲ್ರೆಡಿ. 1,20,000 2 ತಿಂಗಳು ಟೈಮ್ ಇದೆ ಗೈಸ್. 2 ತಿಂಗಳು ಟೈಮ್ ಇರೋದಕ್ಕೆ ಬರೀ 1,20,000 ಸಿಗ್ತದೆ. 1,70,000-75,000 ಹೋಗೋದು. ಸೊ ಓಕೆ ಗೈಸ್, ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ಇದೊಂದು ಹಸು ಅವೈಲೇಬಲ್ ಇದೆ. ಮತ್ತು ಇದೊಂದು ಡೆನ್ಮಾರ್ಕ್ ಹಸು, 2 ಡೆನ್ಮಾರ್ಕ್, ಒಂದು ಪಡ್ಡೆ ಇದೆ, ಇನ್ನೊಂದು ಸೆಕೆಂಡ್ ಲ್ಯಾಕ್ಟೇಷನ್ ಹಸು ಇದೆ. ಅದು ಬಿಟ್ಟರೆ ಇದೊಂದು ಹಸು ಅವೈಲೇಬಲ್ ಇದೆ. ಇದು ನೋಡಿ, ಇದು ಅಷ್ಟೇ ಡೆನ್ಮಾರ್ಕು 40-120. ಇದಕ್ಕೆ ABS ನೋಮೆಂದು ಸೆಕ್ಸಿಡ್ ಸಮಯ ಆಗಿದೆ ಗೈಸ್. ಇದು 7 ತಿಂಗಳು ಫಲ. ಇನ್ನು 1.5 ತಿಂಗಳು, 1.5-2 ತಿಂಗಳು ಟೈಮ್ ಇದೆ ಗೈಸ್. ಇದು 1.5-2 ತಿಂಗಳು ಟೈಮ್ ಇದೆ ಡೆನ್ಮಾರ್ಕು. ಇದು ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ. ಇದು 1.35, 1,35,000 4. ಇದು ನೋಡಿ, ಇದು ABS ಬ್ರೂಟು. ಇದು ಸೇಲ್ ಆಗಿದೆ. ಇದು HT ಕೋಟೆಗೆ ಹೋಗುತ್ತೆ. ಅಡ್ಡಾರ್ ನೋಡ್ಕೊಳ್ಳಿ ಗೈಸ್ ಯಾವ ರೀತಿ ಇದೆ ಅಂತ. ಒಳ್ಳೆ ಅಡ್ಡಾರ್ ಮಾಡಿದೆ. ಟಿಟ್ಸ್ ನೋಡ್ಕೊಳ್ಳಿ, ಸ್ಮಾಲ್ ಟಿಟ್ಸು. ಈ ಥರ ಟಿಟ್ಸ್ ಇದ್ದರೆ ಹಾಲು ಚೆನ್ನಾಗಿ ಬರುತ್ತೆ. ಒಳ್ಳೆ ಕಾಂಪ್ಯಾಕ್ಟ್ ಅಡ್ಡಾರು. ಇದು ಅಷ್ಟೇ ಸೇಲ್ ಆಗಿದೆ. ಒಳ್ಳೆ ಐಟಲ್ ಇದೆ. ಜಸ್ಟ್ 2 ಪಡ್ಡೆ ABS ಬ್ರೂಟು. ಇದು ಹೋಗ್ತಾ ಇದೆ ಗೈಸ್. ಈಗ ಲೋಡ್ ಆಗ್ತಾ ಇದೆ. ಬನ್ನಿ ಲೋಡ್ ಆಗಿ ತೋರಿಸ್ತೀನಿ. ಎಷ್ಟು ನೋಡಿ, ಇದು ಡೆನ್ಮಾರ್ಕು. ಇದು ಸೇಲ್ ಆಗಿತ್ತು. ಬಾಟಮ್ ನೋಡಿ ಯಾವ ರೀತಿ ಮಾಡಿದೆ. 3 ದಿವಸ ಆಗಿದೆ ಕರು ಹಾಕಿ. ಟ್ರಾನ್ಸ್ಪೋರ್ಟೇಷನ್ ಬಂದಿದೆ, ಪಾಪ ಸುಸ್ತು ಆಗಿದೆ ಇದಕ್ಕೆ. ನೋಡಿ ಹೋಗ್ತಾ ಇದೆ ಇವತ್ತು. ಈಗ ಬನ್ನಿ ಈ ಹಸು ನೋಡಿ, ಇದು ಡೆನ್ಮಾರ್ಕು, ABS ಬ್ರೂಟು. ABS ಬ್ರೂಟ್ 5 ಮಂತ್ ಪ್ರೆಗ್ನೆಂಟ್. ಹೆಂಗಿದೆ ನೋಡಿ ಗೈಸ್ ಹಸು. 5 ಮಂತ್ ಪ್ರೆಗ್ನೆಂಟ್. ಇದು ಜಸ್ಟ್ 95,000ಕ್ಕೆ ಸೇಲ್ ಆಗಿರೋದು. ಬನ್ನಿ ಮಾತಾಡ್ಸ್ತೀನಿ. ಏನು ಅನಿಸ್ತು ರೈತರಿಗೆ ನೀವೇ ಕೇಳಿ ಗೈಸ್ ಏನು ಅನಿಸ್ತು ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ. ಯಾವ ಊರು ಸರ್ ನೀವು? ಸರ್ ಕೊಳ್ಳೇಗಾಲ ಸರ್. ಕೊಳ್ಳೇಗಾಲದಿಂದ ಬಂದಿದ್ದೀರಾ. ಹೇಗೆ ಅನಿಸ್ತು ಸರ್ ಬ್ರೀಡು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನು ಕಾಂಪ್ರಮೈಸ್ ಇಲ್ಲ. ಓಕೆ, ಚೆನ್ನಾಗಿದೆ. ಓಕೆ. ತೊಗೊಬೋದಾ ರೈತರು? ಸರ್ ಹೊಸದಾಗಿ ತೊಗೊಳ್ಳೋರು ತೊಗೊಬೋದಾ ನಮ್ಮ ಹತ್ರ? ಸರ್ ಆರಾಮಾಗಿ. ಓಕೆ. ನೀವು ಪಂಜಾಬಲ್ಲಿ ಇದ್ದಂಗೆ ಬುಕ್ ಮಾಡ್ಕೊಂಡ್ರಿ? ಸರ್. ಯಾವ ನಂಬಿಕೆ ಮಾಡ್ಕೊಂಡ್ರಿ ಸರ್ ನೀವು? ಸರ್ ಹಳೆ ವೀಡಿಯೋಗಳನ್ನೆಲ್ಲ ನೋಡಿದ್ವಲ್ಲ, ಓಕೆ. ಹಾಗಾಗಿ ಆ ನಂಬಿಕೆ ಮತ್ತು ಮಂಡ್ಯದ ಬಗ್ಗೆ ಗೊತ್ತಿರೋದ್ರಿಂದ ಅದೊಂದು ನಂಬಿಕೆ ಅಷ್ಟೇ ಸರ್. ಓಕೆ ಸರ್. ಖುಷಿ ಆಯ್ತಾ ಸರ್ ನಿಮಗೆ? ಸ್ಯಾಟಿಸ್ಫೈ ಆಗಿದೆಯಾ ಸರ್? ಖುಷಿ ಆಯ್ತು ಸರ್. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲ ನಿಮಗೆ?
ನಿಮ್ಮ ರೇಟಿಗೆ ಆಗಿದೆ ಸರ್, ನಿಮ್ಮ ರೇಟಿಗೆ ಮಾಡ್ಕೊಟ್ಟಿದ್ದೀನಿ ನಾನು. ಹಾಂ ಸರ್, ರೇಟ್ ಕರೆಕ್ಟಾಗಿದೆ ಸರ್. ಮಾಡ್ಕೊಳ್ಳಿ. ನಿಮಗೆ ವಿಡಿಯೋದಲ್ಲಿ ನೋಡೋದಕ್ಕೂ ಲೈವಾಗಿ ನೋಡೋದಕ್ಕೂ ಏನು ಡಿಫ್ರೆನ್ಸ್ ಇದೆಯಾ? ಅದೇ ಸರ್, ಒಂದು ಸರ್ ಡಿಫ್ರೆನ್ಸ್ ಇದೆ. ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಂಗೆ ಕಾಣಿಸ್ತಿತ್ತು, ಹಾಂ ಇದು ಸ್ವಲ್ಪ ಲೆಂಗ್ತಿ ಎಲ್ಲ ಚೆನ್ನಾಗಿದೆ. ಹೌದು, ಇಲ್ಲಿ ಬಂದಾಗ ದೊಡ್ಡದಂಗೆ ಕಾಣಿಸ್ತಿದೆ. ಹ್ಞೂ ಸರ್, ಹ್ಞೂ ಸರ್. ಓಕೆ ಸರ್, ಒಳ್ಳೇದಾಗಲಿ. ಹಾಂ ಸರ್, ಇನ್ನೂ ಈಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಫಸ್ಟ್ ಹಸು, ಇನ್ನೂ ದೊಡ್ಡ ದೊಡ್ಡ ಹಸುಗಳು ಕಟ್ಟಿ ತುಂಬ ಚೆನ್ನಾಗಿ ಹೈನುಗಾರಿಕೆ ಮುಂದೆ ಬನ್ನಿ. ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಸೊ ಗೈಸ್, ಈ ಹಸು ಈ ಊರು ಪರ್ಚೇಸ್ ಮಾಡಿದ್ದಾರೆ ಶಿವಕುಮಾರ್ ಸರು. ಮತ್ತು ಈ ಹಸುನ ಬುಕ್ ಮಾಡಿದ್ದಾರೆ ಸಚಿನ್ ಸರ್, ಬುಕ್ ಮಾಡಿದ್ದಾರೆ. ಅವರು ಮಾತಾಡೋದಿಲ್ಲ, ಸೊ ವಿಡಿಯೋ ಮಾತಾಡೋಣ ಅಂತ ಹೇಳಿದ್ದಾರೆ. ಇದು ನೋಡಿ, ಇದಷ್ಟೇ ಹೋಗುತ್ತೆ. ನಿಮ್ಗೆ ಸ್ವಲ್ಪ ಗಾಜು ಕಟ್ಟಬೇಕು ಗೈಸ್, ಗಾಜಿದೆ, ಗಾಜು ಕಟ್ಟಬೇಕು. 20 ಲೀಟ್ರು ಹಾಲು ಹೇಳ್ಬಿಟ್ಟು ಕೊಡ್ತಾರೆ. ಯಾವ ರೀತಿ ಇದೆ ಹಸು ನೀವೇ ನೋಡಿ. ಸೊ ಗೈಸ್, ಯಾರಿಗೆ ಪಂಜಾಬ್ ಹಸುಗಳು ಬೇಕು ಎನಿ ಟೈಮ್ ಅವೈಲೇಬಲ್ ಇರುತ್ತೆ, ಕಾಲ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಇದೆ ಹಸುಗಳು. ಈಗ ಲೋಡ್ ಆಗ್ತಿರೋದು ಕೊಳ್ಳೇಗಾಲಕ್ಕೆ ಗೈಸ್. ಈ ಹಸು ಸಪ್ರೇಟ್ ಬೇರೆಯವ್ರಿಗೆ ಪರ್ಚೇಸ್ ಮಾಡಿದ್ದಾರೆ, ಆ ಹಸು ಶಿವಕುಮಾರ್ ಸರ್ ಪರ್ಚೇಸ್ ಮಾಡಿದ್ದಾರೆ. ಇನ್ನು ಆ ಒಂದು ಹಸು, ಇಲ್ಲೂ ಒಂದು ಹಸು ಇದೆ ಕೊಳ್ಳೇಗಾಲಕ್ಕೆ ಹೋಗೋದು. ನೋಡಿ ಗೈಸ್, ಈ ಥರ ಪಟ ಸೇಲ್ ಆಗ್ತಾ ಇರ್ತವೆ ಹಸುಗಳು, ಕರುಗಳು. ಈ ಕರು ನೋಡಿ ಏನು ಹೈಟಲ್ಲಿದೆ, 2 ದಿವಸದ ಕರು. ಎಷ್ಟು ಹೈಟಲ್ಲಿದೆ, ಏನು ವೆಯ್ಟಲ್ಲಿದೆ ನೀವೇ ನೋಡಿ. ಡೆನ್ಮಾರ್ಕ್ ಕರು, ಫೀಮೇಲ್ ಕಾಫ್ ಗೈಸ್. ಇದು ಹೆಣ್ಗರು, ಸಿಕ್ಕಾಪಟ್ಟೆ ಹೆವಿ ಹೈಪರ್ ಆ್ಯಕ್ಟಿವ್ ಆಗಿದೆ. ಮಲ್ಕೊಂಡಿದ್ರೆ ಎಬ್ಬಿಸಿದ ತಕ್ಷಣ ಸ್ವಲ್ಪ ನಿದ್ದೆಗಣ್ಣಲ್ಲಿದೆ ಸರ್. ನೋಡ್ಕೊಳ್ಳಿ ಬ್ರೀಡ್ ಯಾವ ರೀತಿ ಇದೆ ಅಂತ. ಸೊ ಬನ್ನಿ ಗೈಸ್, ಲೋಡ್ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ, ಇದು ಕರು ಹಾಕಿರೋದು ಯಾವ ರೀತಿ ಇದೆ, ಅಡ್ಡ ನೀವೇ ನೋಡಿ. ಈ ಥರ ಬ್ರೀಡ್ ಹಸುಗಳನ್ನ ಕಟ್ಟಿ ಅಡ್ಡ ತರಿಸಿ. ನೋಡಿ ಗೈಸ್, ಎಷ್ಟು ಹೈಪರ್ ಆ್ಯಕ್ಟಿವ್ ಆಗಿದೆ ಅಂತ. ಹೋಗ್ತಾ ಇದೆ ಏನು ಸರ್? ಹಾಂ, ಅದಕ್ಕೆ ನಾನು ಸಿಗೋದು ಬ್ರೀಡ್ ಸರ್. ಇದು ಫುಲ್ AVS ಬ್ರೂಟ್ ಇರೋದು, ಇದು ಚೆನ್ನಾಗಿ ಗೈಸ್. ನೋಡಿ ಹೋಗ್ತಾ ಇದೆ, ಲೋಡ್ ಆಗ್ತಾ ಇದೆ. ನೋಡಿ, ನಮ್ಮ ಪಂಜಾಬ್ ಮಣ್ಣಿದು ಇಲ್ಲೇ ಲಾರಿ ಅನ್ಲೋಡ್ ಮಾಡಿ ಇಲ್ಲೇ ಮೈಸೂರಿಗೆ ಹೋಗಿದ್ದಾರೆ. ಸೊ 2 ಹೋಗ್ತಾ ಇದೆ, ಕೊಳ್ಳೇಗಾಲಕ್ಕೆ ಹೋಗ್ತಾ ಇದೆ ಗೈಸ್. ಸೊ ಒಳ್ಳೇದಾಗಲಿ ಅವ್ರಿಗೂ, ಸಚಿನ್ ಸರ್ಗೂ ಒಳ್ಳೇದಾಗಲಿ, ನಮ್ಮ ಶಿವಕುಮಾರ್ ಸರ್ಗೂ ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆ ಹಸುಗಳು ಕಟ್ಟಲಿ. ಯಾರಿಗೆ ಬೇಕು ಪಂಜಾಬ್ ಹಸುಗಳು ಕಾಲ್ ಮಾಡ್ಕೊಳ್ಳಿ ಗೈಸ್, ಎನಿ ಟೈಮ್ ಅವೈಲೇಬಲ್ ಇರ್ತವೆ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.